ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣದಿಂದಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಜಾತ್ಯತೀತ ಜನತಾದಳದ ವರಿಷ್ಠರು ಮನೆಯಿಂದ ಹೊರಗೆ ಬರ್ತಿಲ್ಲ. ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಕಂಡ ಮೇಲೆ ಹೊರಗೆ ಬಂದು ಪ್ರೆಸ್ ಮೀಟ್ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ನಾಡಿನ ಪ್ರತಿಷ್ಠಿತ ಸುದ್ದಿ ಸಂಸ್ಥೆ ರಾಜ್ ನ್ಯೂಸ್ ಒಂದು ಸ್ಫೋಟಕ ಸುಳಿವನ್ನ ಕೊಟ್ಟಿದೆ. ಏನಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು 3 ಶಪಥವನ್ನ ಮಾಡಿದ್ದಾರೆ. ಆ 3 ಶಪಥಗಳು ಈಡೇರೋ ತನಕ ಅವರು ಹೊರಗೆ ಬರೋದಿಲ್ಲ ಅನ್ನುವಂಥದ್ದು. ಏನದು ಶಪಥ? ಒಂದನೇದು, ಈ ಪ್ರಕರಣ ಏನಿದೆ, ಈ ಪ್ರಕರಣದಿಂದ ಮುಜುಗರಕ್ಕೀಡಾಗಿರುವಂತಹ ಮತ್ತು ನೊಂದುಕೊಂಡಿರುವಂತಹ ದೇವೇಗೌಡರು ಈ ಪ್ರಕರಣದಿಂದಾಗಿ ಬಹುದೊಡ್ಡ ಸಂದೇಶವನ್ನ ರವಾನಿಸಬೇಕು. ಏನದು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರನ್ನ ಒಕ್ಕಲಿಗರ ವಿರೋಧಿ, ಒಕ್ಕಲಿಗರ ವಿಲನ್ ಅಂತ ಬಿಂಬಿಸುವಂತದ್ದು ಅವರ ಮೊದಲನೆಯ ಶಪಥ. ಎರಡನೇ ಶಪಥ, ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಇರುವಂತಹ ಭ್ರಷ್ಟಾಚಾರದ ಆರೋಪಗಳ ಪೆನ್ ಡ್ರೈವ್ ಅನ್ನ, ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಿದ್ರು, ನನ್ನ ಜೇಬಲ್ಲಿ ಪೆನ್ ಡ್ರೈವ್ ಇದೆ, ರಿಲೀಸ್ ಮಾಡ್ತೀನಿ ಅಂತ. ಆ ಪೆನ್ ಡ್ರೈವ್ ಅನ್ನ ರಿಲೀಸ್ ಮಾಡುವಂತದ್ದು ಮತ್ತು ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ಕುಂದಿಸುವಂತದ್ದು. ಮೂರನೇ ಶಪಥ, ಇಬ್ಬರನ್ನೂ ಕೂಡ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಬ್ಬರನ್ನೂ ಕೂಡ ಕೇಂದ್ರ ತನಿಖಾ ಸಂಸ್ಥೆಗಳ ಅಡಿಯಲ್ಲಿ ಸಿಲುಕಿಸಿ ಅವರನ್ನ ಬಂಧಿಸುವಂತದ್ದು, ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿಸುವಂತದ್ದು ದೇವೇಗೌಡರ ಪ್ಲಾನ್ ಆಗಿದೆ ಅನ್ನುವಂಥದ್ದು ಆ ಸುದ್ದಿ ಸಂಸ್ಥೆಯ ವಿವರವಾದಂತಹ ಒಂದು ವರದಿ. ಆದ್ರೆ ಅವರದ್ದೇ ಪಕ್ಷದಲ್ಲಿ ದುಡಿದಂತಹ ಮತ್ತು ಅವರದ್ದೇ ಪಕ್ಷದಿಂದ ಖುದ್ದು ದೇವೇಗೌಡ್ರೆ ಕೊರಳಪಟ್ಟಿ ಹಿಡಿದು ಉಚ್ಚಾಟನೆ ಮಾಡಿದಂತಹ ನಾಯಕನನ್ನ, ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ಸೇರಿದಂತಹ ನಾಯಕನನ್ನ, ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಪರವಾಗಿ ಸಮಾವೇಶ ಮಾಡಿದ ತಪ್ಪಿಗೆ, ಘನಘೋರ ತಪ್ಪಿಗೆ, ಧ್ವನಿ ಇಲ್ಲದವರ ಪರವಾಗಿ ಧ್ವನಿ ಎತ್ತಿದ ತಪ್ಪಿಗೆ ಸಂವಿಧಾನ ಉಳಿಸಲೇಬೇಕು, ಅರಸರ ಬಂಗಾರಪ್ಪನವರ ಕನಸನ್ನ ನನಸು ಮಾಡಬೇಕು ಅಂತ ಹಠ ತೊಟ್ಟಂತಹ ನಾಯಕನನ್ನ ಈ ಕ್ಷಣಕ್ಕೂ ಕೂಡ ಜಾತ್ಯತೀತ ಜನತಾದಳ ಕಟುವಾಗಿ ದ್ವೇಷಿಸ್ತಿದೆ. ಇಷ್ಟೊಂದು ದ್ವೇಷ ಯಾಕೆ? ಎರಡನೇ ಸಲ ಪೂರ್ಣ ಬಹುಮತದ ಮೂಲಕ ಮುಖ್ಯಮಂತ್ರಿ ಆದ್ರು ಅನ್ನುವಂತಹ ಕಾರಣಕ್ಕೋ, ಅಥವಾ ಆ ಹೆತ್ತರಕ್ಕೆ ಅಂಥದ್ದೊಂದು ಗೆಲುವನ್ನ ನಮ್ಮ ಪಕ್ಷ ಪಡಿಲಿಲ್ಲ ಅನ್ನುವಂತಹ ಕಾರಣಕ್ಕೋ, ಅಥವಾ ಈ ಎಲ್ಲರೂ ಸೇರ್ಕೊಂಡು ನಮ್ಮ ಪಕ್ಷ ಮತ್ತು ನಮ್ಮ ವ್ಯಕ್ತಿತ್ವವನ್ನ ಹರಣ ಮಾಡ್ತಿದ್ದಾರೆ. ಪೆನ್ ಡ್ರೈವ್ ಪ್ರಕರಣ ಒಬ್ಬ ಸಂಸದನ ಪ್ರಕರಣ ಅಂತ ಕನ್ಸಿಡರ್ ಮಾಡೋದ್ರ ಬದಲಾಗಿ ಇಡೀ ಪಕ್ಷಕ್ಕೆ ಕಪ್ಪು ಮಸಿಯನ್ನ ಬಳಿತಿದ್ದಾರೆ, ನಮ್ಮ ಕುಟುಂಬಕ್ಕೆ ಕಪ್ಪು ಮಸಿಯನ್ನ ಬಳಿತಿದ್ದಾರೆ ಅನ್ನುವಂಥದ್ದು ದೇವೇಗೌಡರ ಲೆಕ್ಕಾಚಾರ ಇದ್ದಿರಬಹುದು. ಆದ್ರೆ ಆಗಿರುವಂತದ್ದು ಅವರದ್ದೇ ಕುಟುಂಬದ ಕುಡಿಯಿಂದ ಆಗಿದೆ ಎನ್ನಲಾಗ್ತಿರುವಂತಹ ಆರೋಪ. ಈ ಸಂದರ್ಭ ಅವರೇ ಖುದ್ದಾಗಿ ಬಂದು ಒಂದು ಕ್ಲಾರಿಟಿ ಕೊಡ್ಬೇಕಿತ್ತು, ಅದನ್ನ ಅವ್ರು ಮಾಡ್ಲಿಲ್ಲ. ಆದ್ರೆ ಈಗ ಶಪಥ, ಸಿದ್ದರಾಮಯ್ಯನನ್ನ, ಡಿ.ಕೆ. ಶಿವಕುಮಾರ್ನನ್ನ ಜೈಲಿಗೆ ಕಳಿಸ್ತೀನಿ ಅನ್ನುವಂತಹ ಶಪಥ ಮಾಡಿದ್ದಾರೆ ಎನ್ನುವಂತಹ ದೇವೇಗೌಡರ ಶಪಥ ನಿಜವಾಗತ್ತಾ? ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇದೆಲ್ಲವನ್ನ ನೋಡ್ಕೊಂಡು ಸುಮ್ಮನೆ ಕೂತಿರ್ತಾರ? 19 ಸ್ಥಾನಕ್ಕೆ ಬಂದಿರುವಂತಹ ಜೆಡಿಎಸ್ ಪದೇ ಪದೇ ಇನ್ನು ಮುಂದುವರೆದು ತಪ್ಪುಗಳನ್ನೇ ಮಾಡ್ತಿದ್ಯಾ ಅಥವಾ ಸರಿಯಾದ ಹಾದಿಯಲ್ಲಿ ಈಗ ನಡೀತಿದ್ಯಾ?